ಅಂಶ. ಅಂದರೆ ನಾವೀಗ ಆಲೋಚನೆ ಮಾಡಲಿಕ್ಕೆ ಹೊರಟಿರುವಂಥ ಅಂಶದ ಹೆಸರು ದೇವರು ಯಾರು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ದೇವರು ಯಾರು. ಈ ಸಮಾಜದಲ್ಲಿ ಭಕ್ತರು ಅಂತ ಅನ್ನಿಸ್ಕೊಂಡಿರುವಂತಹವರು ಈ ಲೋಕದಲ್ಲಿ ಸಾಕಷ್ಟು ಜನ ಇದ್ದಾರೆ, ಕೋಟ್ಯಾಂತರ ಜನ ಇದ್ದಾರೆ. ಹಾಗಾದರೆ ಈ ಭಕ್ತರನ್ನೇ ಒಮ್ಮೆ ಕೇಳಿದ್ರೆ ದೇವರು ಯಾರು ಬ್ರದರ್ ಅಂತ ಹೇಳಿ ಕೇಳಿದ್ರಿ ಅಂದ್ಕೊಳ್ಳಿ. ಇದೆಂಥ ಪ್ರಶ್ನೆ ಬ್ರದರ್, ದೇವರು ಯಾರ? ದೇವರು ಅಂದ್ರೇ ದೇವರು. ದೇವರು ಅಂದರೆ ಏನು? ದೇವರು ಅಂದರೆ ದೇವರು. ದೇವರು ಯಾರು ಅನ್ನೋದನ್ನೆಲ್ಲ ನಾವು ಡಿಫೈನ್ ಮಾಡಲಿಕ್ಕಾಗಲ್ಲ. ನಾವು ನಂಬಿರುವಂತಹ ದೇವರೇ ದೇವರು. ಹಾಗಾದರೆ ಸತ್ಯವೇದ ಏನು ಹೇಳುತ್ತೆ? ದೇವರು ಯಾರು ಸತ್ಯವೇದದ ಪ್ರಕಾರ? ಇನ್ನೊಂದಷ್ಟು ಜನರ ಹತ್ರ ಹೋಗಿ ಅವ್ರ ಹತ್ರ ಕೇಳಿದ್ರೆ ದೇವರು ಯಾರು ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದ್ರೆ ಅವ್ರು ಕೊಡುವಂತಹ ಉತ್ತರ ಏನಿರುತ್ತೆ? ನಮಗೆ ಈ ದೇವರು, ಇನ್ನೊಬ್ಬರಿಗೆ ಆ ದೇವರು. ಅಂದರೆ ನಾವು ಆರಾಧಿಸುತ್ತಿರುವಂತಹದ್ದು ಒಂದು ದೇವರನ್ನು, ಇನ್ನೊಬ್ಬರು ಆರಾಧಿಸುತ್ತಿರುವಂತಹದ್ದು ಇನ್ನೊಬ್ಬ ದೇವರನ್ನು. ಅಂದರೆ ನಮಗೆ ಸಾಕಷ್ಟು ಜನ ದೇವರುಗಳು ಇದ್ದಾರೆ. ಇನ್ನೊಂದು ವರ್ಗದ ಜನ ಕಲ್ಲುಗಳನ್ನು ಅಥವಾ ಈ ಪ್ರಕೃತಿಯಲ್ಲಿರುವಂಥ ಯಾವುದಾದರೂ ಒಂದು ಭಾಗವನ್ನು, ಸೂರ್ಯನನ್ನು ದೇವರು ಅಂತ ಹೇಳ್ತಾರೆ, ಕೇಳಿದ್ದೀರಲ್ವ ಪ್ರಿಯರೇ? ಅಂದರೆ ಈ ಪ್ರಕೃತಿಯಲ್ಲಿ ಒಂದು ಭಾಗವನ್ನು ಹಿಡಿದು ಸೂರ್ಯನನ್ನು ದೇವರು ಅಂತಾರೆ, ಗಾಳಿಯನ್ನು ದೇವರು ಅಂತಾರೆ, ವಾಯುದೇವರು, ನೀವು ಕೇಳಿದ್ದೀರಾ ಅದನ್ನೆಲ್ಲ, ಅದಕ್ಕೊಂದು ಹೆಸರು ಇಟ್ಟಿದ್ದಾರೆ. ಸೊ ಸೂರ್ಯನನ್ನೂ ದೇವರು ಅಂತಾರೆ, ಗಾಳಿಯನ್ನೂ ಸಹ ದೇವರು ಅಂತಾರೆ, ಪಂಚಭೂತಗಳಲ್ಲಿರುವಂತಹ ಪ್ರತಿಯೊಂದನ್ನೂ ಸಹ ದೇವರು ಅಂತ ಹೇಳಿ ಈ ಪ್ರಪಂಚ ಪ್ರತಿಬಿಂಬಿಸುತ್ತಿರುವಂತಹದ್ದು ನಮ್ಮ ಕಣ್ಣಿಗೆ ಕಾಣಿಸ್ತಿದೆ. ಅದಕ್ಕೆ ಈ ಅಂಶವನ್ನು ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ದೇವರು ಹಾಗಿದ್ದರೆ ನಿಜವಾಗಲೂ ಯಾರು? ದೇವರು ಯಾರು ಅಂತ ಹೇಳಿ ತಿಳ್ಕೊಳ್ಳೋಕೆ ಸಾಧ್ಯನಾ ಮನುಷ್ಯರಿಗೆ? ಒಂದು ವೇಳೆ ತಿಳ್ಕೊಬೇಕಾದ್ರೆ ಎಲ್ಲಿಂದ ತಿಳ್ಕೊಬೋದು? ದೇವರು ನಮಗಿಂತ ತುಂಬ ದೂರ ಇದ್ದಾರಾ ಅಂತ ಹೇಳಿ ಆಲೋಚನೆ ಮಾಡಿದ್ರೆ, ನಾವು ದೇವ್ರನ್ನ ತಿಳ್ಕೊಳ್ಳೋಕ್ಕಾಗದಷ್ಟು ದೂರ ಇದ್ದಾರಾ ದೇವರು ನಮ್ಮಿಂದ ಅಂತ ಹೇಳಿ ಆಲೋಚನೆ ಮಾಡಿದಾಗ ಒಂದು ವಚನ ಸಿಗುತ್ತೆ ನೋಡಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 27ನೇ ವಚನ. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 27ನೇ ವಚನ. 17:27. ಆತನು 26ರಿಂದ ಓದ್ತಾ ಇದ್ದೀನಿ ನೋಡಿ ಪ್ರಿಯರೇ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ನಮ್ಮ ಅಂಶದ ಹೆಸರೇನು? ದೇವರು ಯಾರು? ಅಂದರೆ ದೇವರು ಯಾರು ಅಂತ ಹೇಳಿ ಆ ಪ್ರಶ್ನೆಗೆ ಉತ್ತರವನ್ನು ಆಲೋಚನೆ ಮಾಡುವಂತಹದ್ದು ಅಷ್ಟು ಕಷ್ಟನಾ ಅಂತ ಹೇಳಿ ನಾವು ನೋಡಿದಾಗ ಸತ್ಯವೇದದಲ್ಲಿ ಏನು ಬರೆಸಿದ್ದಾರೆ? ದೇವರು ಆತನು ಒಬ್ಬನಿಗಾದರೂ ದೂರವಾದವನಲ್ಲ ಅಂತ ಹೇಳಿದ್ರೆ ಮನುಷ್ಯರು ಎಲ್ಲರಿಗೂ ಸಹ ದೇವರು ಎಲ್ಲಿದ್ದಾರೆ? ಸಮೀಪದಲ್ಲಿದ್ದಾರಾ? ದೂರದಲ್ಲಿದ್ದಾರಾ? ದೂರದಲ್ಲಿದ್ದಾರಾ? ಸಮೀಪದಲ್ಲಿದ್ದಾರೆ. ಅಂದರೆ ನಾವೇ ದೇವರನ್ನು ತಿಳ್ಕೊಂಡೇ ತಪ್ಪು ಮಾಡ್ತಿದ್ದೀವಿ ಹೊರತು ದೇವರು ನಮ್ಮಿಂದ ದೂರವಾಗಿ ಇಲ್ಲ. ಹಾಗಾದರೆ ಸತ್ಯವೇದ ಏನು ಹೇಳುತ್ತೆ? ದೇವರು ಯಾರು ಅಂತ ಹೇಳಿ ನಾವು ಹುಡುಕ್ತಾ ಹೋಗ್ತಾ ಇದ್ದೀವಿ ಪ್ರಿಯರೇ. ಈ ಅಂಶದಲ್ಲಿ ಸತ್ಯವೇದ ದೇವರು ಇಲ್ಲಿ ಹೋದರೆ ಸಿಗುತ್ತೆ ಅಂತ ಹೇಳಿ ಡೈರೆಕ್ಷನ್ಸನ್ನು ಕೊಟ್ಟಿದೆ. ಹಾಗಾದರೆ ಆ ಡೈರೆಕ್ಷನ್ಸ್ ಏನು? ಸತ್ಯವೇದ ದೇವರನ್ನು ಹುಡುಕ್ಲಿಕ್ಕೆ ಹೇಳಿರುವಂತಹ ಕೇರ್ ಆಫ್ ಅಡ್ರೆಸ್ ಏನು ಅಂತ ಹೇಳಿ ಆಲೋಚನೆ ಮಾಡಿದಾಗ ಒಂದು ಮಾತನ್ನು ನೋಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು, ದೈವತ್ವವು ಜಗದುತ್ಪತ್ತಿ ಮೊದಲುಗೊಂಡು
ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಸಾಕು. ಆ ಕೊನೆ 2 ಸಾಲುಗಳನ್ನು ಮತ್ತೆ ಓದಿ. ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಅಂದರೆ ನಾವು ದೇವರು ಯಾರು ಅಂತ ಹೇಳಿ ಹುಡುಕಿ ಹೋಗ್ತಾ ಇದ್ದೀವಿ ಪ್ರಿಯರೇ. ಸತ್ಯವೇದ ಏನೋ ಹೇಳಿತ್ತೆ ನೋಡಿ, ಇವ್ರ ಹತ್ರ ಹೋದರೆ ದೇವ್ರು ಯಾರು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ಹೇಳಿ ಸತ್ಯವೇದ ಒಂದು ಮ್ಯಾಪನ್ನು ಹಾಕಿ ತೋರಿಸ್ತಿದೆ. ಆ 2 ಸಾಲುಗಳನ್ನು ಮತ್ತೆ ಓದ್ತಾ ಇದ್ದೀನಿ ನೋಡಿ. ಯಾಕೆಂದರೆ 20ನೇ ವಚನ, ಆತನ ಗುಣಲಕ್ಷಣಗಳು ಅಂದರೆ ಆತನ ನಿತ್ಯಶಕ್ತಿಯು ದೇವತ್ವವು ಜಗದುತ್ಪತ್ತಿ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಅಂದರೆ ಸತ್ಯವೇದ ದೇವರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಿದೆ? ಆತನು ಮಾಡಿದ ಸೃಷ್ಟಿಗಳ ಬಳಿಯಲ್ಲಿ ಹೋದರೆ ನಾವು ದೇವರು ಯಾರು ಅಂತ ಹೇಳಿ ಏನಾಗತ್ತಂತೆ? ಗೊತ್ತಾಗತ್ತಂತೆ. ಅದನ್ನೇ ಹೇಳ್ತಿದ್ದಾರೆ 20ನೇ ವಚನದಲ್ಲಿ, ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಬರುತ್ತದೆ. ಅಂದರೆ ದೇವ್ರು ಯಾರು ಅಂತ ಹೇಳಿ ನಾವು ತಿಳಿಬೇಕಾದ್ರೆ ದೇವ್ರು ಮಾಡಿದಾರಲ್ಲ ಸೃಷ್ಟಿ, ಅದರ ಬಳಿಗೆ ಹೋದರೆ ದೇವ್ರು ಯಾರು ಅಂತ ಹೇಳಿ ನಮಗೆ ಅರ್ಥ ಆಗೋಗುತ್ತೆ. ಅಂದರೆ ಸೃಷ್ಟಿ ಹತ್ರ ಹೋದರೆ ಹೇಗೆ ಅರ್ಥ ಆಗುತ್ತೆ ಪ್ರಿಯರೇ? ಒಮ್ಮೆ ಆಲೋಚನೆ ಮಾಡಿ ನೋಡಿ. ಯಾವುದೋ ಒಂದು ಮರದ ಹತ್ರ ಹೋಗ್ತೀವಿ, ದೇವ್ರು ಯಾರು ಅಂತ ಕೇಳಿದ್ರೆ ಅದು ಹೇಳುತ್ತಾ? ಇಲ್ಲ. ಹಾಗಾದರೆ ಈ ಸೂರ್ಯನನ್ನು ನೋಡ್ತೀವಿ, ಇದೂ ಸಹ ಪ್ರಕೃತಿಯಲ್ಲಿ ಒಂದು ಭಾಗ, ಒಂದು ಸೃಷ್ಟಿ. ಹಾಗಾದರೆ ಸೂರ್ಯನ ಹತ್ರ ಮುಂದೆ ನಿಂತು ದೇವ್ರು ಯಾರು ಅಂತ ಕೇಳಿದ್ರೆ ಅದು ಹೇಳೋದಿಲ್ಲ. ಹಾಗಾದರೆ ಒಂದೊಂದನ್ನೇ ನೋಡಿ ಬರ್ತಾ ಇರಬೇಕಾದ್ರೆ ನಮಗೊಂದು ಮಾತ್ರ ಅರ್ಥ ಆಗುತ್ತೆ, ಅದ್ಯಾವುದೂ ಸಹ ತನಗೋಸ್ಕರ ಏನು ಮಾಡ್ತಿಲ್ಲ, ಬದುಕ್ತಿಲ್ಲ. ಸೂರ್ಯ ಬೆಳಕು ಕೊಡ್ತಿದ್ದಾನೆ, ಯಾರಿಗೋಸ್ಕರ? ನಮಗೋಸ್ಕರ. ತನಗೋಸ್ಕರ ಏನಾದರೂ ಕೆಲಸ ಮಾಡ್ಕೋತಿದ್ಯಾ? ಇಲ್ಲ. ನನಗೆ ಒಂದಿನ ಲೀವ್ ಬೇಕು, ನನ್ನ ರಿಲೇಷನ್ ಯಾರ್ದೋ ಇದಿದೆ ಅಂತ ಹೇಳಿ ಹೋಗಿದ್ದು ಉಂಟಾ ಸೂರ್ಯ? ಇಲ್ಲ ಅಲ್ವಾ? ಸೊ ಸೂರ್ಯ ತನ್ನಗೋಸ್ಕರ ಕೆಲಸ ಮಾಡ್ಕೋತಾ ಇಲ್ಲ. ಪಶುಗಳನ್ನು ನೋಡಿ ಯೋಚನೆ ಮಾಡೋಣ ಪ್ರಿಯರೇ. ಈ ಪ್ರಾಣಿಗಳು ಏನಿರುತ್ತಲ್ಲ ಅದೂ ಸಹ ಪ್ರಕೃತಿಯಲ್ಲಿ ಒಂದು ಭಾಗವಾಗಿರೋದರಿಂದ ಪಶುಗಳನ್ನು ನೋಡಿ ಆಲೋಚನೆ ಮಾಡಿದಾಗ ದೇವ್ರು ಯಾರು ಅಂತ ಹೇಳಿ, ಜಂತುಗಳು ತನ್ನಷ್ಟಕ್ಕೆ ತಾನೇ ಏನಾದರೂ ಮಾಡ್ಕೊಳ್ಳುವಂತಹದ್ದನ್ನು ನೋಡಿದ್ದೀರಾ? ಇಲ್ಲ. ಆಭರಣಗಳನ್ನು ಧರಿಸುವಂತಹದ್ದು, ಬಟ್ಟೆಗಳನ್ನು ಧರಿಸುವಂತಹದ್ದು ತನ್ನ ಒಳಿತಿಗಾಗಿ ಏನಾದರೂ ಕೆಲಸ ಮಾಡ್ಕೊಳ್ಳುತ್ತಾ? ಇಲ್ಲ. ಹಾಗಾದರೆ ಈ ಪ್ರಕೃತಿ ಯಾರಿಗೋಸ್ಕರ ಕೆಲಸ ಮಾಡ್ತಿದೆ ಅಂತ ಹೇಳಿ ನಮ್ಗೆ ಅರ್ಥ ಆಗುತ್ತೆ? ನಮಗೋಸ್ಕರ. ಈಗ ನಮ್ಮ ಹತ್ರ ಬರೋಣ ಪ್ರಿಯರೇ. ಮನುಷ್ಯರಾದಂತಹ ನಾವು ಇನ್ನೊಬ್ಬರಿಗೋಸ್ಕರ ಬದುಕ್ತಿದ್ದೀವ? ನಮಗೋಸ್ಕರ ಬದುಕ್ತಿದ್ದೀವ? ಯಾರಿಗೋಸ್ಕರ? ನಮಗೋಸ್ಕರ ಬದುಕ್ತಾ ಇದ್ದೀವಿ. ದೇವರು ಪ್ರಕೃತಿ ಹತ್ರ ಹೋಗು, ಪ್ರಕೃತಿಯನ್ನು ನೋಡಿದ್ರೆ ನಾನು ಯಾರು ಅಂತ ಹೇಳಿ ನಿಮಗೆ ತಿಳಿಯುತ್ತೆ ಅಂತ ಹೇಳಿದ್ದಾರೆ. ಯಾಕೆ ಹಂಗೆ ಹೇಳಿದ್ದಾರೆ? ಮನುಷ್ಯರ ಹತ್ರ ಹೋಗು, ಮನುಷ್ಯರೇ ತಿಳಿಸ್ತಾರೆ ಅಂತ ಹೇಳಿದಾರಾ? ಇಲ್ಲ. ಅಂದರೆ ದೇವರು ಯಾರನ್ನು ಜಾಸ್ತಿ ನಂಬ್ತಾ ಇದ್ದಾರೆ? ಪ್ರಕೃತಿಯನ್ನು. ಯಾಕೆ ಗೊತ್ತಾ? ಚಾಚು ತಪ್ಪದೆ ಆದಿಯಿಂದಲೂ ಈಗಿನ ಕಾಲದವರೆಗೂ ಪ್ರತಿದಿನವೂ ದೇವರು ಹೇಳಿದಂತಹ ಕೆಲಸವನ್ನು ಮಾಡ್ತಿರುವಂಥದ್ದು ಯಾರು? ಪ್ರಕೃತಿ. ಅದಕ್ಕೋಸ್ಕರ ಪ್ರಕೃತಿ ಹತ್ರ ಹೋದರೆ ದೇವರು ಮಾಡಿದಂತಹ ಸೃಷ್ಟಿ, ದೇವರ ಕಷ್ಟ ನಮಗೆ ಅರ್ಥ ಆಗುತ್ತೆ. ಇನ್ನೊಂದು ವಚನವನ್ನು ನೋಡಿ, ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನ. ಕೀರ್ತನೆಗಳು 19ನೇ ಅಧ್ಯಾಯ 1ನೇ ವಚನ. ಆಕಾಶವು ದೇವರ ಪ್ರಭಾವವನ್ನು ಪ್ರಚುರಪಡಿಸುತ್ತದೆ, ಗಗನವು ಆತನ ಕೈ ಕೆಲಸವನ್ನು ತಿಳಿಸುತ್ತದೆ. ದೇವರ ಕೆಲಸವನ್ನು ಯಾವುದು ಪ್ರಚುರಪಡಿಸುತ್ತಂತೆ? ಆಕಾಶವು ದೇವರ ಕೆಲಸವನ್ನು ಪ್ರಚುರಪಡಿಸುತ್ತದೆ. ಅಂದರೆ ಒಮ್ಮೆ ಆಕಾಶವನ್ನು ನೋಡಿದಾಗ ಯಾರು ನಮಗೆ ನೆನಪಿಗೆ ಬರಬೇಕು? ದೇವ್ರ ನೆನಪಿಗೆ ಬರಬೇಕು. ಏನಕ್ಕೋಸ್ಕರ? ಅದನ್ನು ಸೃಷ್ಟಿ ಮಾಡಿರುವಂಥದ್ದು ದೇವರು ಅಂತ ಹೇಳಿ. ಅಂದರೆ ನಮ್ಮ ಅಂಶ ಏನು? ದೇವರು ಯಾರು? ದೇವರು ಯಾರು ಅಂತ ಹೇಳಿ ಹುಡುಕೊಂಡು ಹೋಗಬೇಕಾದ್ರೆ ಸತ್ಯವೇದ ಸ್ಟಾರ್ಟಿಂಗಲ್ಲಿ ನಮಗೊಂದು ಕ್ಲೂ ಕೊಡ್ತು. ಪ್ರಕೃತಿ ಬಳಿ ಹೋಗು, ಆಗ ದೇವ್ರು ಯಾರು ಅಂತ ಹೇಳಿ ನಿಮಗೆ ಅರ್ಥ ಆಗತ್ತೆ ಅಂತ ಹೇಳ್ತು. ಸೊ ಈಗ ಪ್ರಕೃತಿ ಹತ್ರ ಬಂದು ನಾವು ಪ್ರತಿಯೊಂದನ್ನು ನೋಡಬೇಕಾದ್ರೆ ತಿಳಿಯುವಂತಹ ಸತ್ಯ ಏನು ಗೊತ್ತಾ? ಪ್ರಕೃತಿಯನ್ನು ಮಾಡಿರುವಂಥದ್ದು ದೇವರು ಅಂತ ಹೇಳಿ. ಅಂದರೆ ದೇವರಿಗೆ ಇರಬೇಕಾಗಿರುವಂತಹ ಮೊಟ್ಟ ಮೊದಲನೇ ಗುಣಲಕ್ಷಣ, ದೇವರು ಅಂದರೆ
ಸೃಷ್ಟಿಕರ್ತರಾಗಿರಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳು ಇದನ್ನು ಅಂಡರ್ಲೈನ್ ಮಾಡಿ ಬರೀಬೇಕು ಪ್ರಿಯರೇ. ದೇವರು ಅನ್ನುವಂತಹ ಒಂದು ಕ್ಯಾರೆಕ್ಟರ್ಗೆ ಇರಬೇಕಾಗಿರುವಂತಹ ಮೊದಲನೇ ಗುಣಲಕ್ಷಣ ಏನು? ದೇವರು ಅಂದರೆ ಸೃಷ್ಟಿಕರ್ತರಾಗಿರಬೇಕು. ಹಾಗಾದರೆ ಸೃಷ್ಟಿಕರ್ತರನ್ನು ಹುಡುಕೊಂಬರೋಣ. ಸೃಷ್ಟಿಕರ್ತರನ್ನು ಹುಡುಕೊಂಬಂದರೆ ಅವ್ರು ನಮ್ಮ ಕೈಗೆ ಸಿಕ್ಕೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಹಾಗಾದರೆ ಸೃಷ್ಟಿಕರ್ತರು ಬರೆಸಿರುವಂತಹ ಯಾವುದಾದ್ರೂ ಗ್ರಂಥ ಇದೆಯಾ ಅಂತ ಹೇಳಿ ಹುಡ್ಕೊಂಡು ಬಂದಾಗ ನೀವೆಲ್ಲ ಗ್ರಂಥವನ್ನು ಒಮ್ಮೆ ಪರಿಶೋಧನೆ ಮಾಡ್ಕೊಂಡು ಬನ್ನಿ ಪ್ರಿಯರೇ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದನು. ಅಂದರೆ ಆದಿ ಕಾಲದಿಂದ ಹಿಡಿದು ಪ್ರಕಟಣೆ ಗ್ರಂಥದವರೆಗೆ ಪೂರ್ತಿಯಾಗಿ ಈ ಜಗತ್ತು ಹೇಗೆ ಸೃಷ್ಟಿಯಾಯಿತು ಅಂತ ಹೇಳಿ ಸಮಸ್ತವನ್ನು ಸಹ ಬರೆಸಿರುವಂತಹ ಗ್ರಂಥ ಪ್ರಪಂಚದಲ್ಲಿ ಇನ್ನೊಂದು ಇಲ್ಲ. ಹಾಗಾದರೆ ಸತ್ಯವೇದವನ್ನು ನಾವು ಹಿಡಿದು ಹೇಳ್ಬೋದು, ಇದು ದೇವರು ಬರೆಸಿರುವಂತಹ ಗ್ರಂಥ. ಯಾಕೆ? ಸೃಷ್ಟಿಕರ್ತರೇ ಸೃಷ್ಟಿಯ ಬಗ್ಗೆ ಹೇಳ್ಬೋದು. ಹಾಗಾದರೆ ಆ ಸೃಷ್ಟಿಕರ್ತರು ಬರೆಸಿರುವಂತಹ ಗ್ರಂಥದಲ್ಲಿ ಸೃಷ್ಟಿ ಬಗ್ಗೆ ಬರೆಸಿರಲೇಬೇಕು. ಹುಡುಕೊಂಡು ಬಂದಾಗ ಯಾವ ಗ್ರಂಥದಲ್ಲೂ ಪರಿಪೂರ್ಣವಾಗಿ ಸೃಷ್ಟಿ ಕಾರ್ಯಕ್ರಮ ನಮಗೆ ಸಿಗೋದಿಲ್ಲ. ಸತ್ಯವೇದದಲ್ಲಿ ಸಿಗುತ್ತೆ. ಎಲ್ಲಿಂದ? ಆದಿಯಲ್ಲಿ ದೇವರು ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದನು, ಅಲ್ಲಿಂದ ಹಿಡಿದು. ಇದರಿಂದ ನಮ್ಗೆ ಅರ್ಥ ಆಗುವಂತಹದ್ದು, ದೇವರಿಗೆ ಮೊಟ್ಟ ಮೊದಲನೇದಾಗಿರಬೇಕಾಗಿರುವಂತಹ ಕ್ಯಾರೆಕ್ಟರಿಸ್ಟಿಕ್ ಏನು? ಒಂದನೇದಾಗಿ ದೇವರು ಅಂದರೆ ಸೃಷ್ಟಿಕರ್ತರಾಗಿರಬೇಕು. ಇನ್ನು ಮುಂದೆ ಹಾಗಾದರೆ ದೇವ್ರು ಯಾರು ಅಂತ ಹೇಳಿ ನಮಗೆ ಗೊತ್ತಾಯಿತು. ದೇವ್ರು ಯಾರು? ಸೃಷ್ಟಿಕರ್ತರು. ಈಗ ಆ ದೇವರಿಗೂ ನಮಗೂ ಇರುವಂತಹ ಸಂಬಂಧ ಏನು? ಆ ದೇವರಿಗೂ ನಮಗೂ ಇರುವಂತಹ ಸಂಬಂಧ ಏನು? ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನ. ಲೂಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 38ನೇ ವಚನ. 3:38. ಇವನು ಎನೋಷನ ಮಗನು, ಇವನು ಸೇತನ ಮಗನು, ಇವನು ಆದಾಮನ ಮಗನು, ಇವನು ದೇವರ ಮಗನು. ಕೊನೆಯದಾಗಿ ಇವನು ದೇವರ ಮಗನು ಅಂತ ಹೇಳಿ ಬರೆಸಿದ್ದಾರೆ. ಅದು ಬರೆಸಿರುವಂತಹದ್ದು ಯಾರನ್ನ ಕುರಿತು ಬರೆಸಿದ್ದಾರೆ? ಅಲ್ಲಿ ಆದಾಮನನ್ನ ಕುರಿತು. ಆದಾಮನನ್ನ ತೋರಿಸಿ ಏನು ಹೇಳ್ತಿದ್ದಾರೆ? ಇವನು ದೇವರ ಮಗನು. ಆದಾಮನು ನಮಗೆಲ್ಲರಿಗೂ ಮೂಲ ಪಿತೃ ಅಲ್ವಾ, ಮೂಲ ತಂದೆ ಅಲ್ವಾ ಆದಾಮನು. ಸರ್ವ ಮನುಷ್ಯರಿಗೂ, ಈ ಭೂಮಿಯ ಮೇಲೆ ವಾಸ ಮಾಡ್ತಿರುವಂತಹ ಎಲ್ಲರಿಗೂ ಸಹ ಮೂಲ ಪಿತೃ ಯಾರು? ಆದಾಮನು. ಹಾಗಾದರೆ ಆದಾಮನು ಯಾರ ಮಗನು? ದೇವರ ಮಗನು. ಈಗ ಹೇಳಿ, ನಾವೆಲ್ಲರೂ ಸಹ ದೇವರಿಗೇನಾಗಬೇಕು? ಮಕ್ಕಳಾಗಬೇಕು. ಅಂದರೆ ದೇವರಿಗೂ ಮನುಷ್ಯರಿಗೂ ಇರುವಂತಹ ಸಂಬಂಧ ಏನು? ಈಗ ತಾನೇ ಆಲೋಚನೆ ಮಾಡಿದ್ದೀವಿ. ದೇವರಿಗೂ ಮನುಷ್ಯರಿಗೂ ಇರುವಂತಹ ಸಂಬಂಧ ಏನು? ತಂದೆ ಮಕ್ಕಳ ಸಂಬಂಧ. ನಾವು ಆಲೋಚನೆ ಮಾಡಿರುವಂತಹ ಮೊದಲನೇ ಪ್ರಶ್ನೆ, ದೇವರು ಅಂದರೆ ಯಾರು? ದೇವರು ಅಂದರೆ ಯಾರು? ಸೃಷ್ಟಿಕರ್ತರಾಗಿರಬೇಕು. ಎರಡನೇದಾಗಿ ದೇವರಿಗೂ ಮನುಷ್ಯರಿಗೂ ಇರುವಂತಹ ಸಂಬಂಧ ಏನು? ತಂದೆ ಮಕ್ಕಳ ಸಂಬಂಧ. ಈಗ ನೀವು ನೋಡಿ, ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ಹಲವಾರು ಜನ ದೇವರನ್ನೇ ಸೃಷ್ಟಿ ಮಾಡ್ತಾ ಇರ್ತಾರೆ ಪ್ರಿಯರೇ. ನಾನು ಬಾಯಿ ಬಿಟ್ಟು ಹೇಗೆ ಏನು ಅಂತೆಲ್ಲ ಹೇಳಲಿಕ್ಕಾಗಲ್ಲ, ಆದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದನ್ನು. ದೇವರನ್ನು ಮನುಷ್ಯರು ತಮ್ಮ ಕೈಯಾರೆ ಸೃಷ್ಟಿ ಮಾಡ್ತಾರೋ ಇಲ್ವೋ? ಈ ಪ್ರಪಂಚದಲ್ಲಿ ಮಾಡ್ತಾರೋ ಇಲ್ವೋ? ಮಾಡ್ತಾರೆ. ಅದು ಯಾವ ರೀತಿ ಬೇಕಾದರೂ ಆಗಿರ್ಬೋದು. ಯಾವುದೋ ಒಂದು ವಸ್ತುವನ್ನು ಮಾಡಿ ಇದೇ ದೇವರು ಅಂತ ಹೇಳಿ ಅದಕ್ಕೆ ಪೂಜೆ ಮಾಡ್ತಿರ್ತಾರೆ. ಅಂದರೆ ದೇವರು ನಮ್ಮ ತಂದೆ, ಹೌದಾ? ದೇವರು ನಮ್ಮ ತಂದೆ. ತಂದೆ ಮಕ್ಕಳನ್ನು ಸೃಷ್ಟಿ ಮಾಡ್ಬೋದು. ಮಕ್ಕಳು ತಂದೆಯನ್ನು ಸೃಷ್ಟಿ ಮಾಡಲಿಕ್ಕಾಗತ್ತಾ? ಆಗೋದಿಲ್ಲ. ಹಾಗಾದರೆ ಈ ಪ್ರಪಂಚದಲ್ಲಿ ಮನುಷ್ಯರ ಕೈಯಿಂದ, ಅಂದರೆ ನಮ್ಮ ಕೈಯಿಂದ ನಾವೇ ಒಂದು ರೂಪ ಕೊಟ್ಟು, ನಮ್ಮ ಕೈಯಿಂದ ನಾವೇ ಈ ಸೃಷ್ಟಿಯನ್ನು ತೋರಿಸಿ ಅದಕ್ಕೆ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅದು ದೇವರಾಗಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಅಂದರೆ ದೇವರು ಅಂದರೆ ನಮ್ಮ ತಂದೆ. ಆ ತಂದೆ ಮಕ್ಕಳನ್ನು ಮಾಡ್ಬೋದೇ ಹೊರತು ಮಕ್ಕಳು ತಂದೆಯನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ನಮ್ಮ ಕೈಯಿಂದ ಯಾವುದೇ ಒಂದು ವಸ್ತುವನ್ನು ನಾವು ಮಾಡಿ ಅದಕ್ಕೆ ಅಡ್ಡ ಬೀಳ್ತಿದ್ದೀವಿ, ಅದನ್ನೇ ದೇವರು ಅಂತ ಹೇಳಿ ಪೂಜಿಸ್ತಿದ್ದೀವಿ ಅಂತ ಹೇಳಿದ್ರೆ ಅದು ದೇವರೋ? ಹೌದೋ ಅಲ್ವೋ? ಅಲ್ಲ. ಹಾಗಾದರೆ ದೇವರಿಗಿರಬೇಕಾಗಿರುವಂತಹ ಮುಖ್ಯವಾದ ಗುಣಲಕ್ಷಣಗಳಲ್ಲಿ ಇನ್ನೊಂದೇನು? ಅವರು ನಮ್ಮ ತಂದೆ.
ಆ ತಂದೆ ಮಕ್ಕಳನ್ನು ಮಾಡ್ಬೋದೇ ಹೊರತು ಮಕ್ಕಳು ತಂದೆಯನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು 3 ಪ್ರಶ್ನೆ ಆಲೋಚನೆ ಮಾಡಿ ನೋಡಿದ್ದೀವಿ ಪ್ರಿಯರೇ. ಪರೀಕ್ಷೆಯಲ್ಲಿ ಈ 3 ಪ್ರಶ್ನೆ ಹೀಗೆ ಬರೆದು ಅದಕ್ಕೆ ಉತ್ತರವನ್ನು ಸಾಲುಗಳಾಗಿ ಬರಿತಾ ಹೋದರೆ ಅಂಕಗಳು ಹೆಚ್ಚು ಲಭಿಸುತ್ತದೆ ಅನ್ನುವಂತಹದ್ದು ನನ್ನ ಅನಿಸಿಕೆ. ಈಗ ಮುಂದೆ, ಈ ಪ್ರಪಂಚದಲ್ಲಿ ದೇವರು ಇಲ್ಲ ಅಂತ ಹೇಳಿ ಒಂದಷ್ಟು ಜನ ಹೇಳ್ತಾರೆ, ಹಾಗೆ ದೇವರನ್ನು ನಂಬುವಂಥವರು ಒಂದಷ್ಟು ಜನ ಇದ್ದಾರೆ. ಸ್ವಲ್ಪ ಜನ ದೇವರಿಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ಜನ ದೇವರಿದ್ದಾರೆ ಅಂತ ಹೇಳಿ ದೇವರನ್ನು ನಂಬುತ್ತಾರೆ. ಆ ದೇವರಿಲ್ಲ ಅಂತ ಹೇಳ್ತಾರಲ್ವ, ಆ ಒಂದು ಗ್ರೂಪನ್ನು ನಾವು ನಾಸ್ತಿಕರು ಅಂತ ಹೇಳಿ ಕರಿತೀವಿ. ದೇವರು ಇಲ್ಲ ಅಂತ ಹೇಳುವಂತಹ ಆ ಒಂದು ಗುಂಪನ್ನು ನಾವು ನಾಸ್ತಿಕರು ಅಂತ ಹೇಳಿ ಕರಿತೀವಿ. ದೇವರನ್ನು ನಂಬುವಂಥವರನ್ನ ನಾವೇನಂತ ಕರಿತೀವಿ? ಏನಂತ ಕರಿತೀವಿ? ಆಸ್ತಿಕರು ಅಂತ ಹೇಳಿ ಕರಿತೀವಿ. ಇವರನ್ನು ನಾಸ್ತಿಕರು ಅಂತ ಹೇಳಿ ಕರಿತೀವಿ, ಅವರನ್ನು ನಾವು ಆಸ್ತಿಕರು ಅಂತ ಹೇಳಿ ಕರಿತೀವಿ. ಈ ದೇವರು ಇಲ್ಲ ಅಂತ ಹೇಳ್ತಾರಲ್ಲ ಪ್ರಿಯರೇ, ದೇವರು ಇಲ್ಲ ಅಂತ ಹೇಳುವಂತಹ ಗ್ರೂಪಲ್ಲಿ ತುಂಬ ಜನ ಇರುವಂಥವ್ರು ಯಾರು ಗೊತ್ತಾ? ಈ ಲೋಕದಲ್ಲಿ ಸೈಂಟಿಸ್ಟ್, ವಿಜ್ಞಾನಿಗಳು, ವಿದ್ಯಾವಂತರು ಅಂದರೆ ಲಿಟ್ರೇಟ್ಸ್, ವಿಜ್ಞಾನಿಗಳು, ಈ ರೀತಿ ಹಲವಾರು ಜ್ಞಾನಗಳನ್ನು ಪರಿಶೋಧನೆ ಮಾಡಿ ಇರುವಂತಹ ಜ್ಞಾನವಂತರೇ ಏನು ಹೇಳ್ತಿದ್ದಾರೆ? ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ನೀವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ತುಂಬ ಓದಂಥವರೇ ದೇವರು ಇಲ್ಲ, ಈ ಸೃಷ್ಟಿ ದೇವರ ಕೈಯಿಂದ ನಿರ್ಮಿತವಾಗಿರುವಂತಹದ್ದು ಅಲ್ಲ ಅಂತ ಹೇಳ್ತಿದ್ದಾರೆ. ಈಗ ನೀವು ಯೋಚನೆ ಮಾಡಿ, ಈ ಸೈಂಟಿಸ್ಟ್ಗಳು ಏನಿದ್ದಾರೆ ಈ ಪ್ರಪಂಚದಲ್ಲಿ, ಅವ್ರೇನು ಮಾಡ್ತಾರೆ ನಾರ್ಮಲಾಗಿ? ಅವ್ರ ಕೆಲಸ ಏನು? ಸೈಂಟಿಸ್ಟ್ಗಳ ಕೆಲಸ ಏನು? ಉತ್ತರ ಕೊಡಿ. ಬರೀ ಅಂತರಿಕ್ಷದಲ್ಲಿ ಮಾತ್ರನಾ? ಹಾಂ, ಅಂದರೆ ಅವ್ರ ಕೆಲಸ ಏನು ಅಂದರೆ ಪರಿಶೋಧನೆ ಮಾಡುವಂಥವ್ರನ್ನ ನಾವು ಸೈಂಟಿಸ್ಟ್ ಅಂತ ಹೇಳಿ ಕರಿತೀವಿ. ಸೈಂಟಿಸ್ಟ್ ಏನು ಮಾಡ್ತಾರೆ ಹಾಗಾದರೆ? ಪರಿಶೋಧನೆ ಮಾಡ್ತಾರೆ. ಏನೂ ಇಲ್ಲದೆ ಹಾಗೆ ಸುಮ್ಮನೆ ಪರಿಶೋಧನೆ ಮಾಡ್ತಿರ್ತಾರ? ಏನಾದರೂ ಒಂದು ಸಿಗುತ್ತೆ, ಒಂದು ಕಲ್ಲು ಸಿಗುತ್ತೆ ಅವ್ರ ಹತ್ರ, ಅಥವಾ ಯಾವುದೋ ಒಂದು ಅಪರೂಪವಾದ ಜೀವಿ ಸಿಗುತ್ತೆ, ಅದನ್ನು ತಂದು ಲ್ಯಾಬಲ್ಲಿ ಏನು ಮಾಡ್ತಾರೆ? ಪರಿಶೋಧನೆ ಮಾಡ್ತಾರೆ. ಅಥವಾ ಆಕಾಶವನ್ನು ನೋಡ್ತಾರೆ, ಇದ್ರ ಹಿಂದೆ ಏನಿರ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅಂದರೆ ಈ ಪ್ರಕೃತಿಯನ್ನು ನೋಡಿ ವಿಜ್ಞಾನಿಗಳೇನು ಮಾಡ್ತಿದ್ದಾರೆ? ಪರಿಶೋಧನೆ ಮಾಡ್ತಿದ್ದಾರೆ. ಒಂದಷ್ಟು ಸೈನ್ಸ್ಗಳನ್ನು ನೋಡಿ ಯೋಚನೆ ಮಾಡೋಣ ಪ್ರಿಯರೇ. ಈ ಪ್ರಪಂಚದಲ್ಲಿರುವಂತಹ ಮನುಷ್ಯರು ಅಥವಾ ಈ ಭೂಮಿ ಏನಿದೆ ಇದನ್ನೆಲ್ಲ ನೋಡಿ, ಇಲ್ಲಿರುವಂತಹ ಸಾಮಗ್ರಿಗಳು ಪ್ರತಿಯೊಂದನ್ನು ನೋಡಿ, ಒಂದು ಬೆಟ್ಟ ಇದ್ದರೆ ಅದನ್ನು ನೋಡಿ, ಒಂದು ಗುಡ್ಡ ಇದ್ದರೆ ಅದನ್ನು ನೋಡಿ, ಒಂದು ನದಿ ಇದ್ದರೆ ಅದನ್ನು ನೋಡಿ, ಸಮುದ್ರವನ್ನು ನೋಡಿ, ಎಲ್ಲವನ್ನೂ ಸಹ ನೋಡಿ ಪರಿಶೋಧನೆ ಮಾಡುವಂಥವರಿಗೆ ನಾವು, ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಇರುವಂತಹ ವಿಜ್ಞಾನ ಯಾವುದು ಅಂತ ಹೇಳಿ ನಾವು ಆಲೋಚನೆ ಮಾಡಿ ನೋಡಿದಾಗ ಜಾಗ್ರಫಿ ಅಂತ ಹೇಳಿ ಕರಿತೀವಿ ಪ್ರಿಯರೇ. ಜಾಗ್ರಫಿ ಅಂದರೆ ಏನು? ಭೂಮಿಗೆ, ಸೃಷ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸುವಂತಹ ವಿಜ್ಞಾನ ಜಾಗ್ರಫಿ ಅಂತ ಹೇಳಿ ಕರಿತೀವಿ. ಸೊ ಈಗ ಈ ಜಿಯೋಗ್ರಫಿ ಯಾವುದರ ಮೇಲೆ ಆಧಾರಿತವಾಗಿದೆ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿ ಒಮ್ಮೆ. ಈ ಜಾಗ್ರಫಿ ಹಾಗಾಗಿ ವಿಜ್ಞಾನಿಗಳು ಏನೋ ಒಂದನ್ನು ನೋಡಿ ಈ ಪ್ರಪಂಚದಲ್ಲಿ, ಈ ಸೃಷ್ಟಿಯಲ್ಲಿ ಏನೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳಿ ಸ್ವಲ್ಪ ಹೊತ್ತು. ಏನು ನೋಡಿ ಬರೀತಾರೆ ಪ್ರಿಯರೇ? ಸೈಂಟಿಸ್ಟ್ಗಳು ಜಾಗ್ರಫಿ ಬುಕ್ಸನ್ನು ಏನು ನೋಡಿ ಬರೀತಾರೆ? ಬರೀಲಿಕ್ಕೆ ಸಾಧ್ಯನಾ? ಏನೂ ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಒಂದು ಗುಡ್ಡವನ್ನು ನೋಡ್ತಾರೆ, ಒಂದು ಬೆಟ್ಟವನ್ನು ನೋಡ್ತಾರೆ, ಬೇರೆ ಗ್ರಹಗಳನ್ನು ನೋಡ್ತಾರೆ, ಅದನ್ನೆಲ್ಲ ನೋಡಿ ಒಂದು ಸೈನ್ಸನ್ನು ಫಾರ್ಮ್ ಮಾಡಿದ್ದಾರೆ. ಅಂದರೆ ವಿಜ್ಞಾನಿಗಳು ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ, ಹಾಗೆ ಅವರು ಮಾಡುವಂತಹ ಪರಿಶೋಧನೆ ಸೃಷ್ಟಿಯನ್ನು ನೋಡಿ ಮಾಡ್ತಿರುವಂತಹದ್ದಾಗಿದೆ. ಇನ್ನು ಎರಡನೇದಕ್ಕೆ ಬರೋಣ, ಬಯಾಲಜಿ. ಈ ಮಾನವ ದೇಹದ ಆಕಾರ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸೈನ್ಸ್ ಇದೆ, ಅದನ್ನೇನಂತ ಕರಿತೀವಿ? ಬಯಾಲಜಿ. ಹಾಗಾದರೆ ಬಯಾಲಜಿಲಿ ಏನು ಮಾಡ್ತಾರೆ? ಮನುಷ್ಯರೇ ಇಲ್ಲ ಅಂದ್ಕೊಳ್ಳಿ ಪ್ರಕೃತಿಯಲ್ಲಿ ಒಬ್ರು ಸಹ, ಬಯಾಲಜಿ ಟೆಕ್ಸ್ಟ್ ಬುಕ್ ಬರೀಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದರೆ ಇದು ನೋಡಿ ಮಾಡ್ತಿರುವಂತಹದ್ದೇನಾ? ಏನೋ ಒಂದನ್ನು ನೋಡಿ ಪರಿಶೀಲಿಸಿ ಅದರಿಂದನೇ ಬರೀತಿರುವಂತಹದ್ದು ಈ ವಿಜ್ಞಾನವೂ ಸಹ. ಇನ್ನು ಝುವಾಲಜಿ ನಿಮಗೆಲ್ಲರಿಗೂ ಗೊತ್ತಿದೆ. ಅಂದರೆ ಈ ಪ್ರಾಣಿಗಳಿಗೆ ಸಂಬಂಧಪಟ್ಟಂತೆ ಆ ಪ್ರಾಣಿಗಳನ್ನು ನೋಡಿ ಒಂದೊಂದು ಜಂತು ಹೇಗೆ ಬಿಹೇವ್ ಮಾಡುತ್ತೆ, ಅದರ ನಡವಳಿಕೆ ಹೇಗಿದೆ ಅಂತ ಹೇಳಿ ನೋಡಿ ಬರೆಯುವುದನ್ನು ನಾವು ಝುವಾಲಜಿ ಅಂತ ಹೇಳಿ ಕರಿತೀವಿ. ಇನ್ನು ಬಾಟ್ನಿ, ಈ ವೃಕ್ಷಗಳಿರುತ್ತಲ್ಲ ಪ್ರಿಯರೇ, ಗಿಡಗಳು, ವೃಕ್ಷಗಳು, ಅದಕ್ಕೆ ಸಂಬಂಧಪಟ್ಟಂಥ ಸೈನ್ಸನ್ನು ನಾವು ಬಾಟ್ನಿ ಅಂತ ಹೇಳಿ ಕರಿತೀವಿ. ಇನ್ನು ಆಂಥ್ರಪಾಲಜಿ, ಅದೂ ಸಹ ಮಾನವ ದೇಹಕ್ಕೆ ಸಂಬಂಧಪಟ್ಟಂತೆ. ನಾನು ಈ ಸೈನ್ಸ್ಗಳನ್ನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ,
ಟೈಮ್ ವೇಸ್ಟ್ ಮಾಡಲಿಕ್ಕಂತೂ ಅಲ್ಲ ಪ್ರಿಯರೇ. ಪರೀಕ್ಷೆ ಬರೆಯುವಂಥವರು ಇದನ್ನೆಲ್ಲನೂ ಸಹ ಪರೀಕ್ಷೆಯ ನಿಮಗೆ ಕೊಡುವಂತಹ ಶೀಟಲ್ಲಿ ಬರೀಲೇಬೇಕಾಗಿರುತ್ತೆ. ಇನ್ನು ಮುಂದೆ ಅರಿಂಥಾಲಜಿ ಅಂದರೆ ಪಕ್ಷಿಗಳಿಗೆ ಸಂಬಂಧಪಟ್ಟಂಥ ವಿಜ್ಞಾನ. ಈ ಪಕ್ಷಿಗಳನ್ನು ನೋಡಿ ಒಂದು ಬುಕ್ಕನ್ನು ಬರೀತಾರೆ, ಅದು ಒಂದು ವಿಜ್ಞಾನ ಆಗುತ್ತೆ, ಒಂದು ಸೈನ್ಸ್ ಆಗಿ ಡೆವಲಪ್ ಆಗುತ್ತೆ. ಅಂದರೆ ವಿಜ್ಞಾನಿಗಳಿಗಿರುವಂತಹ ಮುಖ್ಯವಾದ ಲಕ್ಷಣ ಏನು? ನೋಡಿ ಮಾಡುವಂತಹದ್ದ, ನೋಡದೆ ಮಾಡುವಂತಹದ್ದ? ನೋಡಿ ಮಾಡುವಂತಹದ್ದು. ಹಾಗಾದರೆ ಈಗ ನೀವು ಹೇಳಿ ಪ್ರಿಯರೇ, ಈ ಪ್ರಕೃತಿಯಲ್ಲಿ ಇರುವಂತಹದ್ದನ್ನು ನೋಡಿ ಬರೆಯುವಂಥವರು ದೊಡ್ಡವರ, ಅಥವಾ ಈ ಪ್ರಕೃತಿಯನ್ನು ಸೃಷ್ಟಿ ಮಾಡಿದಂತಹ ವ್ಯಕ್ತಿ ದೊಡ್ಡವರ? ಹೇಳಬೇಕು. ಮಾಡಿರುವಂಥವರೇ ಅಲ್ವಾ ದೊಡ್ಡವರು? ಹಾಗಾದರೆ ನೋಡಿ ಬರೆದಿರುವಂಥವರು ದೇವರಿಲ್ಲ ಅಂತಿದ್ದಾರೆ. ದೇವರನ್ನು ನಂಬದೇ ಇರುವಂತಹ ಗುಂಪಲ್ಲಿ ಯಾರು ಜಾಸ್ತಿ ಇದ್ದಾರೆ? ಸೈಂಟಿಸ್ಟ್ಗಳು. ಹಾಗಾದರೆ ಸೈಂಟಿಸ್ಟ್ಗಳು ಏನು ಮಾಡ್ತಿದ್ದಾರೆ? ನೋಡಿ ಬರೀತಿದ್ದಾರೆ. ಹೋಗ್ಲಿ, ಎಲ್ಲವೂ ಸಹ ಈ ಸೈಂಟಿಸ್ಟ್ಗಳಿಗೆ ಗೊತ್ತಾಗಿದೆಯಾ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಅವ್ರು ಹೇಳುವಂತಹ ಹೇಳಿಕೆ ಏನು ಗೊತ್ತಾ? ಈ ಪ್ರಕೃತಿ 100 ಭಾಗವಾಗಿದ್ದರೆ, ಅಂದರೆ ಈ ಪ್ರಕೃತಿ ಟೋಟಲ್ ಯೂನಿವರ್ಸ್ ಅನ್ನುವಂತಹದ್ದು 100% ಆಗಿದ್ದರೆ, ನಮಗೆ ಕಾಣಿಸುವಂತಹದ್ದು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪ್ರಿಯರೇ, ನಮಗೆ ಕಾಣಿಸುವಂತಹದ್ದು 30% ಮಾತ್ರ. ಈ ಪ್ರಕೃತಿ ಎಷ್ಟು ಪರ್ಸೆಂಟೇಜ್ ಆಗಿದ್ದರೆ? 100% ಆಗಿದ್ದರೆ, ಮನುಷ್ಯರು ತಮ್ಮ ಕಣ್ಣಿನಿಂದ ನೋಡೋಕ್ಕಾಗುವಂತಹ ಪದಾರ್ಥಗಳೆಷ್ಟು? 30% ಪ್ರಿಯರೇ. ಇನ್ನು ಉಳಿದಿರುವಂತಹ 70%, 70% ಏನಿದೆ, ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ, ಡಾರ್ಕ್ ಮ್ಯಾಟರ್ ಅಂತ ಹೇಳಿ ಕರೀತಾರೆ. ಈ ವಿಜ್ಞಾನಿಗಳು ಆ ಕಾಣಿಸದೇ ಇರುವಂತಹ ಪದಾರ್ಥಗಳನ್ನು ಏನಂತ ಕರೀತಾರೆ? ಡಾರ್ಕ್ ಮ್ಯಾಟರ್. ಹಾಗಾದರೆ ವಿಜ್ಞಾನಿಗಳ ಕಣ್ಣಿಗೆ ಕಾಣಿಸುವಂತಹದ್ದು 30 ಭಾಗ ಮಾತ್ರ, ಕಾಣಿಸದೇ ಇರುವಂತಹದ್ದು ಈ ಪ್ರಕೃತಿಯಲ್ಲಿ 70 ಭಾಗ ಇದೆ, ಅದು ಡಾರ್ಕ್ ಮ್ಯಾಟರ್. ಹೋಗ್ಲಿ, 30 ಭಾಗದಲ್ಲಾದರೂ ಪೂರ್ತಿಯಾಗಿ ಹೇಳಿದಾರಾ ಅಂತ ಹೇಳಿ ಆಲೋಚನೆ ಮಾಡಿದ್ರೆ ಇಲ್ವಂತೆ ಪ್ರಿಯರೇ. ಆ 30 ಭಾಗಗಳಲ್ಲಿ 5 ಭಾಗ ಮಾತ್ರ ನಮಗೆ ಗೊತ್ತಿದೆ ಅಂತ ಹೇಳಿ ವಿಜ್ಞಾನಿಗಳು ಪ್ರಪಂಚದಾದ್ಯಂತ ಅಕ್ಲೈಮ್ ಅಂದರೆ ಒಪ್ಕೊಂಡಿದ್ದಾರೆ. ಏನಂತ ಒಪ್ಕೊಂಡಿದ್ದಾರೆ? 30 ಭಾಗದಲ್ಲಿ ಎಷ್ಟು ಗೊತ್ತು ಅಂತ ಹೇಳಿ ಒಪ್ಕೊಂಡಿದ್ದಾರೆ? 5 ಭಾಗ ಮಾತ್ರ ಅವ್ರಿಗೆ ಗೊತ್ತಂತೆ. ಅಂದರೆ ಈ ಪ್ರಕೃತಿ 100 ಭಾಗವಾಗಿದ್ದರೆ ಅದರಲ್ಲಿ ಮೊದಲನೇದಾಗಿ ಕಣ್ಣಿಗೆ ಕಾಣಿಸುವಂತಹದ್ದು ಎಷ್ಟು? 30 ಭಾಗ. ಅದರಲ್ಲಿ ವಿಜ್ಞಾನಿಗಳು ತಿಳ್ಕೊಂಡಿರುವಂತಹದ್ದು ಎಷ್ಟು? 5 ಭಾಗ. ಇವರೇನು ಹೇಳ್ತಿದ್ದಾರೆ? ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಈ ಪ್ರಕೃತಿ ಬಗ್ಗೆ ಇವ್ರಿಗೇನು ಗೊತ್ತಿಲ್ಲದೆ ಇದ್ರೂ ಸಹ ದೇವರು ಇಲ್ಲ, ಈ ಸೃಷ್ಟಿ ದೇವರ ಕೈಯಿಂದ ನಿರ್ಮಿತವಾಗಿರುವಂತಹದ್ದು ಅಲ್ಲ. ಬೇಡ ಪ್ರಿಯರೇ. ಉದಾಹರಣೆಗೆ ಈ ಲೋಕದಲ್ಲಿ ಒಂದು ಚಿಕ್ಕ ಎಕ್ಸಾಮ್ ಕೊಡ್ತಾರೆ, 100 ಮಾರ್ಕ್ಸ್ಗೆ ಇರುತ್ತೆ ಅಂದ್ಕೊಳ್ಳಿ. 100 ಮಾರ್ಕ್ಸ್ಗೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು? 30. ಒಬ್ಬೊಬ್ಬರು ನಂದು ಹೇಳ್ತಿದ್ದಾರೆ 35. ಹಾಗಾದರೆ ವಿಜ್ಞಾನಿಗಳಿಗೆ ಗೊತ್ತಿರುವಂತಹದ್ದು ಎಷ್ಟು ಪರ್ಸೆಂಟು? 5%. ನಾವು ಪಾಸ್ ಆಗಿರೋರ ಮಾತು ಕೇಳಬೇಕಾ, ಫೇಲ್ ಆಗಿರೋರ ಮಾತು ಕೇಳಬೇಕಾ? ಹಾಗಾದರೆ ನಾನು ಇದನ್ನೇನಕ್ಕೆ ಹೇಳಿದೆ ಅಂದರೆ, ವಿಜ್ಞಾನಿಗಳಿಗೆ 5% ಮಾತ್ರ ಈ ಪ್ರಪಂಚದಲ್ಲಿ ಗೊತ್ತಿದ್ರೂ ಸಹ ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ ಪ್ರಿಯರೇ. ಹಾಗಾದರೆ ವಿಜ್ಞಾನಿಗಳು ಒಂದು ಥಿಯರಿ ಕೊಟ್ಟಿದ್ದಾರೆ. ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಒಂದು ಥಿಯರಿಯನ್ನು ಫಾರ್ಮ್ ಮಾಡಿ ಕೊಟ್ಟಿದ್ದಾರೆ. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ಆ ಥಿಯರಿ ಏನು? ಬಿಗ್ ಬ್ಯಾಂಗ್ ಥಿಯರಿ. ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ನನ್ನ ಪ್ರಕಾರ ಅಲ್ಲ, ವಿಜ್ಞಾನಿಗಳ ಪ್ರಕಾರ ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಮುಖ್ಯವಾದ ಕಾರಣ ಏನು? ಒಂದು ದೊಡ್ಡ ಶಬ್ದ 13 ಬಿಲಿಯನ್ ಇಯರ್ಸ್ ಹಿಂದೆ, 13 ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಶಬ್ದ ಆಯಿತು. ಆ ಶಬ್ದದಿಂದ ಈ ಪ್ರಕೃತಿ ಅನ್ನುವಂತಹದ್ದು ನಿರ್ಮಾಣ ಆಯಿತು. ಇದು ವಿಜ್ಞಾನಿಗಳು ಅಂದರೆ ಸೈಂಟಿಸ್ಟ್ಗಳು ತಮ್ಮಷ್ಟಕ್ಕೆ ತಾವೇ ಬರೆದಿರುವಂತಹ ಒಂದು ಥಿಯರಿ ಆಗಿದೆ. ಏನು ಹೇಳಿದ್ದಾರೆ ಅವರು? ಒಂದು ಶಬ್ದದಿಂದ ಈ ಪ್ರಕೃತಿ ನಿರ್ಮಾಣ ಆಯಿತು ಅಂತ ಹೇಳಿದ್ದಾರೆ. ಆದರೆ ಆ ಶಬ್ದ ಎಲ್ಲಿಂದ ಬಂತು ಅಂತ ಹೇಳಿಲ್ಲ ಪ್ರಿಯರೇ. ಸತ್ಯವೇದ ಏನು ಹೇಳ್ತಿದ್ಯೋ ಆ ಶಬ್ದವನ್ನು ಕುರಿತಂತೆ ನೋಡಿ ಒಮ್ಮೆ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ. ಆದಿಕಾಂಡ 1ನೇ ಅಧ್ಯಾಯ 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಸಾಕು. ದೇವ್ರೇನಂದ್ರಂತೆ? ಬೆಳಕಾಗಲಿ ಅಂತ ಅಂದ್ರಂತೆ. ಅದಕ್ಕೇನಾಯಿತು? ಬೆಳಕಾಯಿತು.
ಬೆಳಕಾಗಲಿ ಅಂತ ಹೇಳಿರುವಂತಹದ್ದು ಆ ಧ್ವನಿನೂ ಹೌದು ಅಲ್ವೋ? ಧ್ವನಿನೇನ ವಾಯ್ಸ್ ಕೇಳಿಸುತ್ತಾ ಹೇಳಿದ್ರೆ? ಆ ವಾಯ್ಸ್ನ ನಾವು ನೋಡೋಕ್ಕಾಗತ್ತಾ? ಇಲ್ಲ. ವಿಜ್ಞಾನಿಗಳು ಏನಂತಿದ್ದಾರೆ? ಸೃಷ್ಟಿಯಾಗ್ಲಿಕ್ಕೆ ಕಾರಣ ಏನು ಅಂತಿದ್ದಾರೆ? ಬಿಗ್ ಬ್ಯಾಂಗ್, ಅಂದರೆ ದೊಡ್ಡ ಶಬ್ದ. ಸತ್ಯವೇದ ಆ ಶಬ್ದವನ್ನು ಏನು ಅಂತ ವಿವರಿಸ್ತಿದೆ. ಮತ್ತೆ ಓದಿ ಅದನ್ನು, 3ನೇ ವಚನ. ಆಗ ದೇವರು ಬೆಳಕಾಗಲಿ ಅನ್ನಲು, ಅಂದರೆ ಪ್ರತಿಯೊಂದನ್ನು ಸಹ ಬೆಳಕಾಗಲಿ ಅನ್ನಲು ದೇವರು ಹೇಳಿ ಮಾಡಿರುವಂತಹದ್ದು ಈ ಸೃಷ್ಟಿಯಾಗಿದೆ ಪ್ರಿಯರೇ. ಅಂದರೆ ಶಾರ್ಟಾಗಿ ಹೇಳಬೇಕಂದ್ರೆ ದೇವರ ಮಾತಿನಿಂದ ನಿರ್ಮಾಣವಾಗಿರುವಂತಹದ್ದೇ ಈ ಸೃಷ್ಟಿ. ಹಾಗಾದರೆ ವಿಜ್ಞಾನಿಗಳು ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಕಾರಣ ಬಿಗ್ ಬ್ಯಾಂಗ್ ಅಂತ ಏನೋ ಹೇಳಿದ್ದಾರೆ. ಆದರೆ ಆ ಬಿಗ್ ಬ್ಯಾಂಗ್ ಎಲ್ಲಿಂದ ಬಂತು ಅಂತ ಹೇಳಿದಾರಾ? ಇಲ್ಲ. ಸತ್ಯವೇದ ಏನು ಹೇಳ್ತಿದೆ? ಅದು ದೇವರ ಮಾತೇ ಆಗಿದೆ ಅಂತ ಹೇಳಿ. ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ. ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಆ ಕೊನೆ 2 ಸಾಲುಗಳನ್ನು ಮತ್ತೆ ಓದಿ. ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ನಾವು ಗ್ರಹಿಸುತ್ತೇವೆ. ಅಂದರೆ ಏನೋ ಹೇಳ್ತಿದ್ದಾರೆ. ದೃಶ್ಯ ಅಂದರೆ ಏನು ಅಂತ ಹೇಳಿ ನಾನು ಫಸ್ಟು. ಕಾಣಿಸುವಂಥದ್ದ? ಹಾಗಾದರೆ ಈಗ ಅದನ್ನು ಓದಿ. ಈ ಜಗತ್ತು ಅಂದರೆ ಈ ಸೃಷ್ಟಿ ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲ ಅಂತ ಹೇಳ್ತಿದ್ದಾರೆ. ದೇವರ ಮಾತು ಕಣ್ಣಿಗೆ ಕಾಣಿಸತ್ತಾ? ಒಬ್ಬ ಮನುಷ್ಯ ಮಾತಾಡಿದ್ರೆ ಕಣ್ಣಿಗೆ ಕಾಣಿಸುತ್ತಾ? ಕಿವಿಗೆ ಕೇಳಿಸುತ್ತಾ? ಕಿವಿಗೆ ಕೇಳಿಸುತ್ತೆ. ಅದು ಬಿಗ್ ಬ್ಯಾಂಗ್ ಆಯಿತು. ಹಾಗಾದರೆ ಸತ್ಯವೇದದಲ್ಲಿ ಕಾಣಿಸುವಂಥದ್ದರಿಂದ ಈ ಪ್ರಕೃತಿ ನಿರ್ಮಾಣ ಆಗಲಿಲ್ಲ ಅಂತ ಹೇಳಿದ್ದಾರೆ. ದೇವರ ಮಾತು ಕಾಣಿಸ್ತಾ? ಹಾಗಾದರೆ ಕಾಣಿಸಿಲ್ಲ, ಕೇಳಿಸ್ತು, ಅದು ಬಿಗ್ ಬ್ಯಾಂಗ್ ಆಯಿತು. ಹಾಗಾದರೆ ಈ ವಚನದಿಂದಲೂ ನಮಗೆ ಸ್ಪಷ್ಟವಾಗಿ ತಿಳಿಯುವಂತಹದ್ದು ಈ ಪ್ರಕೃತಿ ನಿರ್ಮಾಣ ಆಗಲಿಕ್ಕೆ ಕಾಣದೇ ಇರುವಂತಹ, ಜೋರಾಗಿ ಕೇಳಿಸಿದಂತಹ ದೇವರ ಮಾತೇ ಕಾರಣ ಅಂತ ಹೇಳಿ ನಮಗೆ ಅರ್ಥ ಆಗ್ತಿದೆ ಪ್ರಿಯರೇ. ಈಗ ಮುಂದೆ ವಿಜ್ಞಾನಿಗಳು ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ಒಂದಷ್ಟು ಪರಿಶೋಧನೆಗಳನ್ನು ಮಾಡಿದ್ದಾರೆ. ವಿಜ್ಞಾನಿಗಳು ಅಂದರೆ ಅಂದಿದ ತಕ್ಷಣ ಯಾರು ಬರಬೇಕು ನಿಮ್ಮ ತಲೆಯಲ್ಲಿ? ದೇವರು ಇಲ್ಲ ಅಂತ ಹೇಳಿರೋರೇ ಬರಬೇಕು. ಹಾಗಾದರೆ ವಿಜ್ಞಾನಿಗಳು ರೀಸೆಂಟಾಗಿ ಒಂದಷ್ಟು ಪರಿಶೋಧನೆಗಳನ್ನು ಮಾಡಿದ್ದಾರೆ. ಆ ಪರಿಶೋಧನೆಗೆ ಸತ್ಯವೇದ ಕೊಡುವಂತಹ ಸಮರ್ಥನೆ ಏನು ಅಂತ ಹೇಳಿ ಯೋಚನೆ ಮಾಡೋಣ. 3 ಆವಿಷ್ಕಾರಗಳನ್ನು ನೋಡೋಣ ಪ್ರಿಯರೇ. ಮೊಟ್ಟ ಮೊದಲನೇದಾಗಿ ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ನಮಗೆಲ್ಲರಿಗೂ ಗೊತ್ತು, ಒಂದಷ್ಟು ವರ್ಷಗಳ ಹಿಂದೆ ಇದನ್ನು ಲಾಂಚ್ ಮಾಡಿದ್ರು. ಏನು ಇದರ ಮುಖ್ಯ ಉದ್ದೇಶ? ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್. ಈ ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಏನು ಗೊತ್ತಾ? ಮನುಷ್ಯನ ಆಯುಷ್ಕಾಲ ಎಷ್ಟಿದೆ ಈಗ ನಮಗೆ ಗೊತ್ತಿಲ್ಲ ಎಷ್ಟಿದೆ ಅಂತ ಹೇಳಿ. 50 ವರ್ಷ, 60 ವರ್ಷ, 70 ವರ್ಷ, 80 ವರ್ಷ, ಒಬ್ಬೊಬ್ಬರು ಒಂದೊಂದು ಕಾಲಗಳು ಬದುಕ್ತಾ ಹೋಗ್ತಿದ್ದಾರೆ. ಹಾಗಾದರೆ ವಿಜ್ಞಾನಿಗಳು ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟನ್ನು ಬಳಸಿ ಮನುಷ್ಯರ ಆಯುಷ್ಕಾಲವನ್ನು 1200 ವರ್ಷ ನಾವು ಮಾಡ್ತೀವಿ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟರು. 1200 ವರ್ಷ. ಸತ್ಯವೇದ ಆ ಪ್ರಾಜೆಕ್ಟ್ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತಾ ಅಂತ ಹೇಳಿ ಬರ್ಸಿದ್ದಾರೆ. ಒಮ್ಮೆ ನೋಡಿ ಆ ವಚನವನ್ನು. ಕೀರ್ತನೆಗಳು 90ನೇ ಅಧ್ಯಾಯ 10ನೇ ವಚನ. ಕೀರ್ತನೆಗಳು 90ನೇ ಅಧ್ಯಾಯ 10ನೇ ವಚನ. 90:10. ನಮ್ಮ ಆಯುಷ್ಕಾಲವು 70 ವರ್ಷ, ಬಲ ಹೆಚ್ಚಿದರೆ 80. ಏನು ಹೇಳ್ತಿದ್ದಾರೆ ದೇವರು? ನಮ್ಮ ಆಯುಷ್ಕಾಲ ಎಷ್ಟಂತೆ? 70, ಬಲ ಹೆಚ್ಚಿದರೆ 80. ಹಾಗಾದರೆ ಈ ಸೃಷ್ಟಿಯೆಲ್ಲ ಮಾಡಿರುವಂತಹ ದೇವರೇ ಒಂದು ಲಿಮಿಟನ್ನು ಇಟ್ಟಿದ್ದಾರೆ ಮನುಷ್ಯರು ಬದುಕೋದಕ್ಕೆ. ಎಷ್ಟು? 70, 80. ಹಾಗಾದರೆ ಇವ್ರು ಹೇಳಿರುವಂತಹ 1200 ವರ್ಷ ಬದುಕುವಂತಹದ್ದು ಸಾಧ್ಯನಾ? ಇಲ್ಲ. ದೇವರು ಇಲ್ಲ ಅಂತ ಹೇಳಿದಂತಹ ವಿಜ್ಞಾನಿಗಳೇ ಮಾಡ್ತಿರುವಂತಹ ಆವಿಷ್ಕಾರಗಳು ಪ್ರಿಯರೇ. ಎಕ್ಸಾಮ್ ಬರೀಬೇಕಾದ್ರೆ ಇದನ್ನು ಕೊನೆಯಲ್ಲಿ ಮೆನ್ಷನ್ ಮಾಡಿ. ಯಾಕೆ ಅಂದರೆ ಈ ಸೃಷ್ಟಿಯನ್ನು ಸಹ ಪೂರ್ತಿಯಾಗಿ ತಿಳ್ಕೊಂಡಿಲ್ಲ ಈ ವಿಜ್ಞಾನಿಗಳು. ಈ ವಿಜ್ಞಾನಿಗಳು ಮಾಡ್ತಿರುವಂಥ ಎಕ್ಸ್ಪೆರಿಮೆಂಟ್ಗಳೆಲ್ಲವೂ ಸಹ ಸರಿಯಾಗಿದೆಯಾ ಅಂತ ಹೇಳಿ ನೋಡಿದ್ರೆ ಅದು ಸಹ ಸರಿ ಇಲ್ಲ. ಇನ್ನೊಂದು ವಿಚಾರವನ್ನು ಆಗಾಗ ಮೂಡಿಸ್ತಿರ್ತಾರೆ ಪ್ರಿಯರಿ. ನ್ಯೂಸ್ ಚಾನೆಲ್ಗಳಲ್ಲಿ ನೀವು ನೋಡಿರ್ತಾರೆ ಎಲಿಯನ್ಸ್ ಬಗ್ಗೆ, ಹೌದಾ? ಒಂದು ವಿಚಿತ್ರವಾದ ರೂಪವನ್ನು ಹಾಕಿ
ಇವರು ಏಲಿಯನ್ಸ್ ನೋಡಿ, ಇವರು ಏಲಿಯನ್ಸು, ಇವರು ಎಲ್ಲೆಲ್ಲಿಂದನೋ ಬಂದು ನಮ್ಮ ಭೂಮಿಯ ಮೇಲೆ ಅಥವಾ ಅಂತರಿಕ್ಷದಲ್ಲಿ ಹಾರಾಡ್ತಿರ್ತಾರೆ. ಇವರು ವಾಸ ಮಾಡುವಂತಹದ್ದು ನಮ್ಮ ಗ್ರಹದಲ್ಲ, ಬೇರೆ ಗ್ರಹದಿಂದ ಇವರು ಆಗಾಗ ಬಂದು ಗೆಸ್ಟ್ ಆಗಿ ಹೋಗ್ತಾ ಇರ್ತಾರೆ ಅಂತ ಹೇಳಿ ಈ ಸ್ಟೇಟ್ಮೆಂಟ್ಗಳು ಟಿ ವಿಲಿ ಬರ್ತಿರುತ್ತೆ, ನೀವು ನೋಡಿರ್ತೀರ. ಹಾಗಾದರೆ ಈ ಪರಿಶೋಧನೆ ಆದರೂ ವಿಜ್ಞಾನಿಗಳದು ಸರಿಯಾಗಿದೆಯಾ ಅಂತ ಹೇಳಿ ಆಲೋಚನೆ ಮಾಡಿ ನೋಡಿದಾಗ ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 26ನೇ ವಚನ. 17:26. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ಸಾಕು, ಇಲ್ಲೊಂದು ಪದವನ್ನು ಬಳಕೆ ಮಾಡಿದ್ದಾರೆ ನೋಡಿ. ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ. ಅಂದರೆ ಮನುಷ್ಯರು ವಾಸ ಮಾಡುವಂತಹ ಪ್ರಕೃತಿಯಲ್ಲಿ ಯಾವ ಭಾಗದಲ್ಲಿ ಮನುಷ್ಯರು ವಾಸ ಮಾಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಬರೆಸ್ತಿದ್ದಾರೆ. ಯಾವುದರ ಮೇಲೆ? ಭೂಮಂಡಲದ ಮೇಲೆ ಮಾತ್ರ. ಇಲ್ಲಿ ಬರೆದಿದ್ದಾರೆ ಪ್ರಿಯರೇ, ಮಾರ್ಸ್ ಮೇಲೆ ವಾಸ ಮಾಡುವಂತಹ ಮನುಷ್ಯರೇ ಕೇಳಿ ಅಂತ ಎಲ್ಲಾದರೂ ಬರೆದಿದ್ದಾರೆ ಬೈಬಲಲ್ಲಿ? ಇಲ್ಲ. ಅಂದರೆ ಬೈಬಲಲ್ಲಿ ಪ್ರತಿ ಸತಿನೂ ಬಳಕೆ ಮಾಡಬೇಕಾದ್ರೆ ಭೂಮಿ 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 ಅಂತಲೇ ಸಹ ದೇವರು ಬಳಕೆ ಮಾಡಿದ್ದಾರೆ. ಹಾಗಾದರೆ ಇದರಿಂದ ನಮಗೆ ತಿಳಿಯುವಂತಹ ಅಂಶ ಏನು? ಎಲಿಯನ್ಸ್ ಅನ್ನುವಂತಹದ್ದು ಅಥವಾ ಯಾವುದೋ ಗ್ರಹದಿಂದ ಗೆಸ್ಟ್ ಆಗಿ ಬಂದು ಹೋಗ್ತಾರೆ ಅನ್ನುವಂತಹದ್ದು ಸತ್ಯವೇದದ ಪ್ರಕಾರ ತಪ್ಪು. ವಿಜ್ಞಾನಿಗಳು ಮಾಡಿದಂತಹ 2ನೇ ವಿಚಾರದಲ್ಲಿ ತಪ್ಪಾಗಿರುವಂತಹದ್ದು ಇಲ್ಲಿ. ಇನ್ನು 3ನೇದಾಗಿ ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ? ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಅವರ ಬಂಡವಾಳವನ್ನು ನಾವು ನೋಡ್ತಾ ಇದ್ದೀವಿ. ಹೋಗ್ಲಿ, ನೀವು ಮಾಡಿರುವಂಥ ಎಕ್ಸ್ಪೆರಿಮೆಂಟ್ಗಳು ಎಲ್ಲವೂ ಸಹ ಸರಿಯಾಗಿದೆಯಾ ಹೇಳಿ? ನೀವು ಜ್ಞಾನಿಗಳಲ್ವ ತುಂಬ? ಅಂದರೆ ಬಹುತೇಕ ಎಕ್ಸ್ಪೆರಿಮೆಂಟ್ಗಳು ಫೇಲ್ ಆಗಿರುವಂತಹದ್ದೇ. ಈಗ ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ ಪ್ರಿಯರೇ, ಈ ಒಂದು ಸೈಕ್ಲೋನ್ ಏನು ಬರ್ತಿದೆ, ಆಗಾಗ ಸುನಾಮಿ ಅನ್ನುವಂತಹ ರೌದ್ರಾವತಾರ ತೆರಳ್ತಾ ಇರುತ್ತೆ ಈ ಸಮುದ್ರ. ಸೊ ಇದೆಲ್ಲ ನೋಡಿದಾಗ ವಿಜ್ಞಾನ ಬಹಳಷ್ಟು ಬೆಳೆದಿದೆ ಅಂತ ಹೇಳಿ ನಮ್ಗೆ ಅನ್ನಿಸ್ತಾ ಇರುತ್ತೆ. ಆಗಾಗ ವಿಜ್ಞಾನ ಬೆಳೆದ್ರೆ ಒಮ್ಮೆ ಯೋಚನೆ ಮಾಡಿ ನೋಡಿ, ಸುನಾಮಿ ಬರುವಂತಹದ್ದು ಮೊದಲೇ ಹೇಳಬೇಕಾ ಬೇಡವಾ? ಹೌದಾ? ಮತ್ತು ಭೂಕಂಪ ಆಗುವಂತಹದ್ದು ಮೊದಲೇ ತಿಳಿಬೇಕಾ ಬೇಡವಾ? ತಿಳಿಬೇಕು. ಆದರೆ ವಿಜ್ಞಾನಿಗಳು ಸೈಕ್ಲೋನ್ ಬರಬೇಕಾದ್ರೆ ಹೇಳ್ತಾರೆ 1-2 ದಿನದ ಹಿಂದೆ. ಇವ್ರು ಹೇಳ್ದಂಗೆ ಒಂದ್ಸತಿನೂ ಆಗಲ್ಲ ಪ್ರಿಯರೇ, ಯಾವಾಗ ಅಪರೂಪಕ್ಕೆ ಸಂಭವಿಸುತ್ತೆ. ಹಾಗೇ ಬರ್ತಾ ಇರುತ್ತೆ ಅರಬ್ಬಿ ಸಮುದ್ರದಲ್ಲಿ, ಹಾಗೆ ಟರ್ನ್ ಆಗಿ ಫಿಲಿಪೈನ್ಸ್ ಕಡೆ ಹೊರಟೋಗುತ್ತೆ. ಹಾಗಾದರೆ ಇವ್ರು ಹೇಳುವಂತಹ ವಿಚಾರಗಳಲ್ಲಿ ಬಹುತೇಕ ಆಗಾಗ ತಪ್ಪುಗಳು ಆಗ್ತಾನೆ ಇರುತ್ತೆ. ವಿಜ್ಞಾನಿಗಳು ಹೇಳಿದಂತಹ ವಿಚಾರದಲ್ಲಿ ವಿಜ್ಞಾನಿಗಳು ಏನು ಹೇಳ್ತಿದ್ದಾರೆ? ದೇವರು ಇಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಇದರಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂಥ ಒಂದು ವಿಚಾರ ಇದೆ. ಅಲ್ಪ ಜ್ಞಾನ ಹೊಂದಿರುವಂತಹ ವಿಜ್ಞಾನಿಗಳು, ಸತ್ಯವೇದದ ಮುಂದೆ ಅಲ್ಪ ಜ್ಞಾನ ಹೊಂದಿರುವಂತಹ ವಿಜ್ಞಾನಿಗಳ ಮಾತನ್ನು ನಾವು ಕೇಳಬಾರ್ದು. ಯಾವುದರ ಕುರಿತಂತೆ? ದೇವರು ಇಲ್ಲ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಕೇಳಬಾರ್ದು. ಅದು ನಮಗೆ ತಿಳಿಯುವಂತಹ ಒಂದು ಮಾಹಿತಿ. ಸತ್ಯವೇದದಲ್ಲಿ ಒಂದು ಮಾತನ್ನು ಬರೆಸಿದ್ದಾರೆ, ಅದನ್ನು ನೋಡಿ. ಅಪೊಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 7ನೇ ವಚನ. 1:7. ಆತನು ಅವರಿಗೆ ತಂದೆಯು ಸ್ವಂತ ಅಧಿಕಾರದಲ್ಲಿಟ್ಟುಕೊಂಡಿರುವ ಕಾಲಗಳನ್ನು ಸಮಯಗಳನ್ನು ತಿಳುಕೊಳ್ಳುವುದು ನಿಮ್ಮ ಕೆಲಸವಲ್ಲ. ಅಂದರೆ ಕಾಲಗಳು ಸಮಯಗಳು ಯಾರ ವಶದಲ್ಲಿದೆ? ಹೌದಾ? ದೇವರ ವಶದಲ್ಲಿದೆ. ಹಾಗಾದರೆ ಸುನಾಮಿ ಬರುತ್ತೆ ಇದೇ ಟೈಮ್ಗೆ, 2 ಗಂಟೆಗೆ ಸುನಾಮಿ ಬರುತ್ತೆ, 2 ಗಂಟೆ 5 ನಿಮಿಷಕ್ಕೆ ಅಂತ ಹೇಳಿ ಈ ಪ್ರಪಂಚದಲ್ಲಿ ಯಾರಾದರೂ ಹೇಳಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗಾದರೆ ವಿಜ್ಞಾನಿಗಳು ಇದಕ್ಕೂ ಸಹ ಒಂದು ಉಪಾಯವನ್ನು ಹುಡುಕ್ಲಿಕ್ಕೆ ವಿಫಲರಾಗಿದ್ದಾರೆ. ಯಾಕೆಂದರೆ ದೇವರು ಸತ್ಯವೇದದಲ್ಲೇ ಬರೆಸಿದ್ದಾರೆ ಯಾವ ಕಾಲಕ್ಕೆ ಏನು ಸಂಭವಿಸುತ್ತೆ ಅಂತ ಹೇಳಿ ಯಾರೂ ಪ್ರಪಂಚದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಈಗೊಂದು ರೀಸೆಂಟಾಗಿ ಒಂದು ಡಿವೈಸ್ ಬಂದಿದೆ ಪ್ರಿಯರೇ, ಅದನ್ನು ಅಳವಡಿಸ್ತಾರಂತೆ. ಸುನಾಮಿ ಬರಲಿಕ್ಕೆ ಮುಂಚೆ ಒಂದು 4ರಿಂದ 5 ನಿಮಿಷದ ಮುಂಚೆ ಎಚ್ಚರಿಕೆ ಕೊಡುತ್ತಂತೆ ಪ್ರಿಯರೇ. ನಾವು ಅಡುಗೆ ಮನೆಯಲ್ಲಿದ್ದರೆ ಗೇಟನ್ನು ಸಹ 4 ನಿಮಿಷದಲ್ಲಿ, ಒಬ್ಬೊಬ್ಬರ ಮನೆಯಿಂದ ಗೇಟನ್ನು ಸಹ ದಾಟ್ಲಿಕ್ಕಾಗಲ್ಲ 4 ನಿಮಿಷದಲ್ಲಿ. ಇನ್ನು ಈ ಡಿವೈಸ್ ಬಂದರೆ ಏನು?
ಇದನ್ನು ಅಳವಡಿಸಿದ್ರೆ ಏನು, ಇವ್ರು ಇನ್ಫಾರ್ಮೇಷನ್ ಕೊಟ್ಟ ಮೇಲೆ ಎಷ್ಟು ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ನೋಡಿ, ಯೋಚನೆ ಮಾಡಿ ನೋಡಿ. ಅಂದರೆ ದೇವರಿಗೆ ವಿರುದ್ಧವಾಗಿ ದೇವರು ಹೇಳದೇ ಇರುವಂತಹ ಯಾವುದೇ ಒಂದು ವಿಚಾರವನ್ನು ಹೇಳಲಿಕ್ಕೆ ವಿಜ್ಞಾನಿಗಳ ಕೈಯಲ್ಲಿ ಆಗೋದಿಲ್ಲ. ಅದು ಸತ್ಯವೇದ ಹೇಳಿದಂತಹ ಸತ್ಯ. ಈ ಪಾಠದಿಂದ ನಾವು ಅರ್ಥ ಮಾಡ್ಕೊಬೇಕಾಗಿರುವಂತಹದ್ದು, ಮುಖ್ಯವಾಗಿ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ 1 ನಿಮಿಷದಲ್ಲಿ ನಾವು ಸ್ಟಾರ್ಟಿಂಗಿಂದ ಆಲೋಚನೆ ಮಾಡಿದಂತಹ ಅಷ್ಟು ವಿಚಾರಗಳನ್ನು ಸಮರೈಸ್ ಮಾಡೋಣ ಪ್ರಿಯವೇ ಒಮ್ಮೆ. ಮೊದಲನೇದಾಗಿ ನಮ್ಮ ಅಂಶ ಏನಾಗಿತ್ತು, ದೇವರು ಯಾರು? ಹಾಗಾದರೆ ದೇವರು ಯಾರು? ಸೃಷ್ಟಿಕರ್ತರು. ಮುಂದೆ ಎರಡನೇದಾಗಿ ನಾವು ನೋಡಿದ್ದೇನು, ಸತ್ಯವೇದವನ್ನೇ ಕೇಳಿದ್ವಿ. ಹಾಗಾದರೆ ದೇವರು ಯಾರು ಅಂತ ಹೇಳಿ ಸತ್ಯವೇದವನ್ನು ಕೇಳಿದ್ದಕ್ಕೆ ಸತ್ಯವೇದ ಒಂದು ಮ್ಯಾಪನ್ನು ಕೊಡ್ತು. ಏನು, ಪ್ರಕೃತಿ ಹತ್ರ ಹೋಗು, ಆಗ ನಿನಗೆ ಗೊತ್ತಾಗುತ್ತೆ ದೇವರು ಯಾರು ಅಂತ ಹೇಳಿ. ಪ್ರಕೃತಿ ಹತ್ರ ಹೋದರೆ ನಮಗೆ ಗೊತ್ತಾಗಿದ್ದು, ಪ್ರಕೃತಿಯನ್ನು ನೋಡಿದ್ರೆ ಅದು ದೇವರ ಘನತೆಯನ್ನು ಪ್ರಚುರಪಡಿಸುತ್ತದೆ ಅಂತ ಹೇಳಿ. ಮೂರನೇದಾಗಿ, ದೇವರು ಇಲ್ಲ ಅಂತ ಹೇಳುವಂತಹ ಬಹುತೇಕ ಜನರಲ್ಲಿ ಯಾರಿದ್ದಾರೆ? ಸೈಂಟಿಸ್ಟ್ಗಳಿದ್ದಾರೆ. ಹೋಗ್ಲಿ, ಸೈಂಟಿಸ್ಟ್ಗಳು ಮಾಡಿರುವಂತಹ ಎಲ್ಲ ಪರಿಶೋಧನೆಗಳು ಸರಿಯಾಗಿ ಹೋಗಿದ್ಯಾ? ಇಲ್ಲ. ಹಾಗಾದರೆ ನಾವು ಸೈಂಟಿಸ್ಟ್ಗಳ ಮಾತನ್ನು ಸಹ ಸತ್ಯವೇದಕ್ಕೆ ಮುಂಚೆ ಬಂದರೆ ಕೇಳಬಾರದು. ತುಂಬ ಜನ ಇರ್ತಾರೆ ಪ್ರಿಯ, ಸೈಂಟಿಸ್ಟ್ಗಳು ಹೇಳ್ತಿದ್ದಾರೆ ದೇವರಿಲ್ಲ ಅಂತ ಹೇಳಿ. ಇವರು ಅಲ್ಲಿ ತನಕ ದೇವರನ್ನ ನಂಬ್ಕೊಂಡಿರ್ತಾರೆ, ಅಲ್ಲಿಂದ ದೇವರನ್ನ ನಂಬುವಂತಹದನ್ನು ಬಿಟ್ಬಿಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಇರ್ತಾರೆ, ಕೊನೆಯದಾಗಿ ಕನ್ಕ್ಲೂಷನಲ್ಲಿ ದೇವರಿದ್ದಾರಾ, ಈ ದೇವರನ್ನ ನಂಬ್ತಾ ಇರಲ್ವಲ್ಲ ಅವರು, ದೇವರಿದ್ದಾರಾ, ಹಾಗಾದ್ರೆ ಇಲ್ಲಿ ತೋರಿಸಿ ನೋಡೋಣ ಅಂತ ಕೇಳುವಂತಹ ಒಂದು ಸ್ವಲ್ಪ ಜನ ಇರ್ತಾರೆ ಪ್ರಿಯರೇ. ನಮ್ಮ ಕಣ್ಣಿಗೆ ನಮ್ಮ ಮನೆಯಲ್ಲಿ ವಿದ್ಯುತ್ ಬರುತ್ತೆ, ಹೌದಾ? ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತಲ್ವಾ ಎಲ್ಲರ ಮನೇಲೂ? ಕಾಣಿಸುತ್ತಾ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುವಂತಹದ್ದು? ಆದರೆ ಇಟ್ಕೊಂಡ್ರೆ ಏನಾಗುತ್ತೆ, ಅದನ್ನು ಹೋಗಿ ಬದುಕ್ತೀವಾ? ಇಲ್ಲ. ಹಾಗಾದರೆ ಕಾಣಿಸದೇ ಇರುವಂತಹ ವಿದ್ಯುತ್ತನ್ನು ನಂಬ್ತಾ ಇದ್ದೀವಿ. ಕಾಣಿಸದೇ ಬರುವಂತಹ ವಿದ್ಯುತ್ತಲ್ಲಿ, ಅಂದರೆ ನಮ್ಮ ಮನೆಯಲ್ಲಿ ಸಪ್ಲೈ ಆಗುವಂತಹ ಎಲೆಕ್ಟ್ರಿಸಿಟಿಯಲ್ಲಿ ಪವರ್ ಇದೆ ಅಂತ ಹೇಳಿ ನಾವು ನಂಬ್ತಾ ಇದ್ದೀವಿ. ದೇವರೂ ಸಹ ಒಂದು ಪವರ್ ಆಗಿ, ಕಾಣಿಸದೇ ಇರುವ ಅದೃಶ್ಯ ಶಕ್ತಿಯಾಗಿ ಇದ್ದಾರೆ ಅಂತ ಹೇಳಿ ಯಾಕೆ ನಂಬುತ್ತಾ ಇಲ್ಲ ಮನುಷ್ಯರು? ಇನ್ನೊಂದು ವಚನವನ್ನು, ಕೊನೆಯ ವಚನ, ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯ 24ನೇ ವಚನ. 4:24. ಒಂದು ನಿಮಿಷ. ದೇವರು ಆತ್ಮಸ್ವರೂಪನು. ಸಾಕು. ದೇವರು ಏನಂತೆ, ಯಾವ ಆಕಾರದಲ್ಲಿದ್ದಾರಂತೆ? ಆತ್ಮಸ್ವರೂಪ. ಅಂದರೆ ಅವರ ಆಕಾರ ಏನು, ಶರೀರನ ಆತ್ಮನ? ಆತ್ಮ. ನಾವು ಯಾವ ಆಕಾರದಲ್ಲಿದ್ದೀವಿ ಪ್ರಿಯರೇ? ಶಾರೀರಿಕ ಆಕಾರದಲ್ಲೇ, ಹೌದಲ್ವಾ? ಈ ಮೈಕ್ರೋಸ್ಕೋಪಿಕ್ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿ ಒಂದಷ್ಟು ಇದಿದೆ ಪ್ರಿಯರೇ, ಅದು ನಮ್ಮ ಕಣ್ಣಿಗೆ ಹಾಗೆ ಕಾಣಿಸೋದಿಲ್ಲ. ಈ ಕ್ರಿಮಿಗಳು ಅಂತ ಹೇಳಿ ಕರಿತೀವಲ್ವಾ, ಈ ಲ್ಯಾಬಲ್ಲಿ ಮೈಕ್ರೋಸ್ಕೋಪ್ ಯೂಸ್ ಮಾಡಿ ನೋಡ್ತಾ ಇರ್ತಾರೆ ಅದನ್ನು. ಅಂದರೆ ನಮ್ಮ ಕಣ್ಣಿಗೆ ಅದು ಹಾಗೆ ಕಾಣಿಸುತ್ತಾ? ಇಲ್ಲ. ಅದು ಕಾಣಿಸ್ಬೇಕಾದ್ರೆ ನಾವು ಅದರ ಲೋಕಕ್ಕೆ ಹೋಗಬೇಕು. ಅಂದರೆ ಮೈಕ್ರೋಸ್ಕೋಪಿಕ್ ವಿಷನ್ಗೆ ಹೋದರೆ ಮೈಕ್ರೋಬ್ಸ್ ಅನ್ನುವಂತಹ ಆ ಜೀವಿಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಈ ದೇಹಕ್ಕೆ ಸಂಬಂಧಪಟ್ಟಂಥ ಆಕಾರಗಳನ್ನು ಬಿಟ್ಟು ನಾವು ಬೇರೆ ಯಾವುದಾದ್ರೂ ಆಕಾರವನ್ನು ನೋಡಬೇಕಾದ್ರೆ ಆ ಆಕಾರಕ್ಕೆ ನಾವು ಏನು ಮಾಡಬೇಕು? ಹೋಗಿ ನೋಡಿದ್ರೇ ಅದು ನಮ್ಮ ಕಣ್ಣಿಗೆ ಕಾಣಿಸುವಂತಹದ್ದು. ನಾವು ಈ ದೇಹದ ಆಕಾರವನ್ನು ಹೊಂದಿ ಆ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲ ಬರುತ್ತೆ, ಆ ಕಾಲದಲ್ಲಿ ಮನುಷ್ಯರು ಸಹ ಆತ್ಮವಾಗಿ ಮಾರ್ಪಡ್ತಾರಲ್ವ, ಆಗ ದೇವರು ಅನ್ನುವಂತಹ ಆ ಅದೃಶ್ಯ ಶಕ್ತಿಯಾಗಿರುವಂತಹ ಆತ್ಮವನ್ನು ನಾವು ನೋಡ್ಬೋದು. ಆದರೆ ಈ ಲೋಕದಲ್ಲಿ ಈ ದೇಹವನ್ನು ಹೊತ್ತು ಆ ಆತ್ಮವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಪಾಠದಿಂದ ನಮಗೆ ತಿಳಿದು ಬರುವಂತಹದ್ದು, ದೇವರು ಅನ್ನುವಂಥವರಿದ್ದಾರೆ, ಆತ್ಮದ ಆಕಾರದಲ್ಲಿದ್ದಾರೆ. ಅವ್ರಿಗಿರುವಂತಹ ಮುಖ್ಯವಾದ ಗುಣಲಕ್ಷಣ ಏನು? ಸೃಷ್ಟಿಕರ್ತರಾಗಿರಬೇಕು. ಕಣ್ಮುಚ್ಕೊಳ್ಳಿ ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ಆಕಾರವನ್ನು ಕುರಿತಂತೆ, ನಿಮ್ಮ ಇರುವಿಕೆಯನ್ನು ಕುರಿತಂತೆ ಆಲೋಚನೆ ಮಾಡಿದ್ದೀವಿ ಅಪ್ಪ. ಇದನ್ನು ಜೀರ್ಣಿಸ್ಕೊಂಡು ಇದನ್ನು ಅರ್ಥ ಮಾಡಿಕೊಳ್ಳಲು ನಮಗೆ ಬೇಕಾಗಿರುವಂತಹ ಜ್ಞಾನವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ಆಮೆನ್.
ದೇವರು ಇಲ್ಲವೆಂದೇಳುವ ಪ್ರತಿಯೊಬ್ಬರಿಗೆ ಹೇಳುತ್ತಿದ್ದೇನೆ, ದಮ್ ನಿದ್ರೆ. ಪ್ರಪಂಚದಲ್ಲಿ ದೊಡ್ಡ ನಾಸ್ತಿಕನ ಯಾವನಾದ್ರೂ ಇದ್ದಾನ? ಅಮೆರಿಕದಲ್ಲ, ರಷ್ಯಾದಲ್ಲ, ಹೊರಗಡೆ ಬನ್ನಿ. ದೇವರೇ ಇಲ್ಲದೇನೆ ಶೂನ್ಯದಲ್ಲಿ ಏನು ನಿಲ್ಲದು, ದೇವರೇ